Hi viewers, welcome to Spardha Guru, the biggest e-learning platform for competitive exams. ಇವತ್ತಿನ ಟಾಪಿಕ್ ಪರ್ಸೆಂಟೇಜ್. ಒಂದು ಫಾರ್ಮುಲಾನ ಯೂಸ್ ಮಾಡಿಕೊಂಡು ಪರ್ಸೆಂಟೇಜ್ ಪ್ರಾಬ್ಲಮ್ಸ್ನ ಈಸಿಯಾಗಿ ಹೇಗೆ ಸಾಲ್ವ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಫಸ್ಟ್ ಪ್ರಾಬ್ಲಮ್, ಇಲ್ಲಿ ರೆಕ್ಟಾಂಗಲ್ನ ಲೆಂತ್ 50% ಡಿಕ್ರೀಸ್ ಆಗಿದೆ, ಬ್ರೆಡ್ತ್ 80% ಇನ್ಕ್ರೀಸ್ ಆಗಿದೆ. ಹಾಗಾದ್ರೆ ಏರಿಯಾ ಆಫ್ ನ ರೆಕ್ಟಾಂಗಲ್ನಲ್ಲಿ ಎಷ್ಟು ಪರ್ಸೆಂಟ್ ಚೇಂಜಸ್ ಆಗಿದೆ, ಇನ್ಕ್ರೀಸ್ ಆಗಿದೆ ಅಥವಾ ಡಿಕ್ರೀಸ್ ಆಗಿದೆ ಅಂತ ಹೇಳಿ ಕಂಡುಹಿಡಿಬೇಕು. ಏರಿಯಾ ಆಫ್ ರೆಕ್ಟಾಂಗಲ್ನ ನಾವು 100% ಅಂತ ಹೇಳಿ ಕನ್ಸಿಡರ್ ಮಾಡಬೇಕು. ಟೋಟಲ್ ಲೆಂತ್ 100% ಇದೆ, ಇಲ್ಲಿ 50% ಡಿಕ್ರೀಸ್ ಆಗಿದೆ. ಡಿಕ್ರೀಸ್ ಆಗಿದ್ರೆ 100 ಇಂದ ಮೈನಸ್ ಮಾಡಿ, 100 ಮೈನಸ್ 50 ಇಸ್ ಈಕ್ವಲ್ ಟು 50%. ಬ್ರೆಡ್ತ್ ಇನ್ಕ್ರೀಸ್ ಆಗಿರೋದ್ರಿಂದ 100ಗೆ ಆಡ್ ಮಾಡಬೇಕು. 100 ಪ್ಲಸ್ 80 ಇಸ್ ಈಕ್ವಲ್ ಟು 180%. ಇಲ್ಲಿ ಯೂಸ್ ಮಾಡ್ತಿರುವಂತಹ ಒಂದು ಸಿಂಪಲ್ ಫಾರ್ಮುಲಾ, ಪರ್ಸೆಂಟೇಜ್ ಇಂಟು ಟೋಟಲ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಪರ್ಸೆಂಟೇಜ್ ವ್ಯಾಲ್ಯೂ. ಪರ್ಸೆಂಟೇಜ್ ಅಂತಂದ್ರೆ ಎರಡಿದೆ, ಲೆಂತ್ ಮತ್ತೆ ಬ್ರೆಡ್ತ್. 50 ಡಿವೈಡೆಡ್ ಬೈ 100%, ನಾವು ಯಾವಾಗಲೂ 1/100 ಅಂತ ಬರೀತೀವಿ. ಬ್ರೆಡ್ತ್ 180 ಡಿವೈಡೆಡ್ ಬೈ 100 ಇಂಟು ಟೋಟಲ್ ವ್ಯಾಲ್ಯೂ, ನಾವು ಟೋಟಲ್ ಏರಿಯಾನ ನಾವು 100% ಅಂತ ತಗೊಂಡಿದ್ದೀವಿ, ಕನ್ಸಿಡರ್ 100 ಇಸ್ ಈಕ್ವಲ್ ಟು ಪರ್ಸೆಂಟೇಜ್ ವ್ಯಾಲ್ಯೂ. 100 ಕ್ಯಾನ್ಸಲ್ ಆಗುತ್ತೆ, ಈ ಟೂ ಝೀರೋಸ್ ಕ್ಯಾನ್ಸಲ್ ಆಗುತ್ತೆ. 5 ಇಂಟು 18 90, ದಟ್ ಇಸ್ ಈಕ್ವಲ್ ಟು ಪರ್ಸೆಂಟೇಜ್ ವ್ಯಾಲ್ಯೂ. ಇದು ಪರ್ಸೆಂಟೇಜ್ ವ್ಯಾಲ್ಯೂ. ಕಂಡುಹಿಡಿಬೇಕಾಗಿರುವಂಥದ್ದು ಪರ್ಸೆಂಟೇಜ್. ಯಾವಾಗಲೂ ಪರ್ಸೆಂಟೇಜ್ ವ್ಯಾಲ್ಯೂ 100ಗಿಂತ ಜಾಸ್ತಿ ಇತ್ತು ಅಂತಂದ್ರೆಗಿನ ಚೇಂಜ್ ಆಗಿರುವಂತಹ ಏರಿಯಾ ಆಫ್ ರೆಕ್ಟಾಂಗಲ್ ಇನ್ಕ್ರೀಸ್ ಆಗಿದೆ ಅಂತ ಅರ್ಥ. ಪರ್ಸೆಂಟೇಜ್ ವ್ಯಾಲ್ಯೂ 100%ಗಿಂತ ಕಮ್ಮಿ ಇತ್ತು ಅಂತಂದ್ರೆಗಿನ ಏರಿಯಾ ಆಫ್ ರೆಕ್ಟಾಂಗಲ್ ಅಲ್ಲಿ ಡಿಕ್ರೀಸ್ ಆಗಿದೆ ಅಂತ ಅರ್ಥ. ಸೊ ಎಷ್ಟು ಪರ್ಸೆಂಟ್ ಡಿಕ್ರೀಸ್ ಆಗಿದೆ ಅಥವಾ ಇನ್ಕ್ರೀಸ್ ಆಗಿದೆ ಅಂತ ಕಂಡುಹಿಡಿಬೇಕು ಅಂತಂದ್ರೆ 100% ಇಲ್ಲಿ ಡಿಕ್ರೀಸ್ ಆಗಿದೆ, ಹಾಗಾಗಿ ಮೈನಸ್ 90, ದಟ್ ಇಸ್ ಈಕ್ವಲ್ ಟು 10%. ಅಂದ್ರೆ ಏರಿಯಾ ಆಫ್ ರೆಕ್ಟಾಂಗಲ್ ಅಲ್ಲಿ 10% ಡಿಕ್ರೀಸ್ ಆಗಿದೆ. ಆಪ್ಷನ್ ಬಿ ನಿಮ್ಮ ಆನ್ಸರ್. ಸೆಕೆಂಡ್ ಕ್ವೆಶ್ಚನ್, ಮುಂಬೈನ ಪಾಪ್ಯುಲೇಷನ್ ಪ್ರತಿ ವರ್ಷ 10% ಇನ್ಕ್ರೀಸ್ ಆಗ್ತಾ ಇದೆ. ಪ್ರೆಸೆಂಟ್ ಪಾಪ್ಯುಲೇಷನ್ 48,40,000 ಇದ್ರೆ 2 ವರ್ಷದ ಹಿಂದೆ ಇದ್ದಂತಹ ಪಾಪ್ಯುಲೇಷನ್ ಎಷ್ಟು? ಸೇಮ್ ಫಾರ್ಮುಲಾನ ಯೂಸ್ ಮಾಡಿ, ಪರ್ಸೆಂಟೇಜ್ ಇಂಟು ಟೋಟಲ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಪರ್ಸೆಂಟೇಜ್ ವ್ಯಾಲ್ಯೂ. ಸೊ ನಮ್ಗಿಲ್ಲಿ ಪ್ರತಿ ವರ್ಷ 10% ಇನ್ಕ್ರೀಸ್ ಆಗಿದೆ. 110/100 ಇಂಟು 2 ವರ್ಷ ತಗೊಂಡಿರೋದ್ರಿಂದ 2 ಟೈಮ್ಸ್ ಬರೀಬೇಕು. 110/100 ಇಂಟು ಟೋಟಲ್ ವ್ಯಾಲ್ಯೂ ಗೊತ್ತಿಲ್ಲ, ಪರ್ಸೆಂಟೇಜ್ ವ್ಯಾಲ್ಯೂ ಅಂದ್ರೆ ಪರ್ಸೆಂಟೇಜ್ ಚೇಂಜಸ್ ಆದ್ಮೇಲೆ ಬಂದಿರುವಂತಹ ವ್ಯಾಲ್ಯೂ, ದಟ್ ಈಸ್ ಪರ್ಸೆಂಟೇಜ್ ವ್ಯಾಲ್ಯೂ 48,40,000. ಈಗ ಈ 100 ಈ ಟೂ ಝೀರೋಸ್ ಕ್ಯಾನ್ಸಲ್ ಆಗುತ್ತೆ. LHS ಅಲ್ಲಿರುವಂತಹ ವ್ಯಾಲ್ಯೂಸ್ನ RHS ಗೆ ಶಿಫ್ಟ್ ಮಾಡಿ. ಸೊ ಟೋಟಲ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 48,40,000 ಡಿವೈಡೆಡ್ ಬೈ 11 ಇಂಟು 11, ಈ 100 ನ್ಯೂಮರೇಟರ್ ಅಲ್ಲಿ ಬರುತ್ತೆ, ಇಂಟು 100. 11 1s 11 4s 44, ಇನ್ನು 4 ಇದೆ, 44 ಆಯ್ತು. ಅಗೇನ್ 11 4s 44, 4 zeros. 11 1s 11 4s 4 zeros. 4,000 ಇಂಟು 100, ದಟ್ ಈಸ್ 40 lakhs. ಅಂದ್ರೆ 2 ವರ್ಷದ ಹಿಂದೆ ಇದ್ದಂತಹ ಪಾಪ್ಯುಲೇಷನ್ 40 lakhs. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಥರ್ಡ್ ಕ್ವೆಶ್ಚನ್, population of a town increased from 50,000 to 52,000. Find the increased percentage of the population. 50,000 ಇಂದ 52,000ಗೆ ಇನ್ಕ್ರೀಸ್ ಆಗಿದೆ, ಎಷ್ಟು ಪರ್ಸೆಂಟೇಜ್ ಅಲ್ಲಿ ಚೇಂಜಸ್ ಆಗಿದೆ ಅಂತ ಕಂಡುಹಿಡಿಬೇಕು. ಸೇಮ್ ಫಾರ್ಮುಲಾನ ಯೂಸ್ ಮಾಡಿ, ಪರ್ಸೆಂಟೇಜ್ ಇಂಟು ಟೋಟಲ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಪರ್ಸೆಂಟೇಜ್ ವ್ಯಾಲ್ಯೂ. ಸೊ ನಮಗೆ ಪರ್ಸೆಂಟೇಜ್ ಎಷ್ಟು ಚೇಂಜಸ್ ಆಗಿದೆ ಅಂತ ಗೊತ್ತಿಲ್ಲ, P ಡಿವೈಡೆಡ್ ಬೈ 100 ಇಂಟು ಟೋಟಲ್ ವ್ಯಾಲ್ಯೂ ಅಂತಂದ್ರೆಗಿನ ಫಸ್ಟ್ ಇದ್ದಂತಹ ವ್ಯಾಲ್ಯೂ, ದಟ್ ಈಸ್ 50,000 ಇಸ್ ಈಕ್ವಲ್ ಟು, ಇಲ್ಲಿ ಪರ್ಸೆಂಟೇಜ್ ವ್ಯಾಲ್ಯೂ ಎಷ್ಟಿದೆ ಅಂತ ಗೊತ್ತಿಲ್ಲ, ಯಾಕೆಂತಂದ್ರೆ ಪರ್ಸೆಂಟೇಜ್ ಚೇಂಜ್ ಆದ್ಮೇಲೆ ಪರ್ಸೆಂಟೇಜ್ ವ್ಯಾಲ್ಯೂ ಬರುತ್ತೆ. ಹಾಗಾಗಿ ಇದನ್ನ 52,000 ಮೈನಸ್ 50,000 ಅಂತ ಬರ್ಕೊಳ್ಳಿ. ಸೊ ಈಗ ಇಲ್ಲಿ ಟೂ ಝೀರೋಸ್ ಕ್ಯಾನ್ಸಲ್ ಆಯ್ತು. P ಇಂಟು 500 ಇಸ್ ಈಕ್ವಲ್ ಟು 2,000. ಸೊ ಇಲ್ಲಿ ಟೂ ಝೀರೋಸ್ ಕ್ಯಾನ್ಸಲ್ ಆಗುತ್ತೆ. 5 1s 5 4s, P ಇಸ್ ಈಕ್ವಲ್ ಟು 4%. ಸೊ 4% ಇನ್ಕ್ರೀಸ್ ಆಗಿದೆ. ಆಪ್ಷನ್ ಸಿ ಇಸ್ ಯುವರ್ ಆನ್ಸರ್. ಈ ರೀತಿಯಾದ ಅಪ್ಕಮಿಂಗ್ ವಿಡಿಯೋಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.